ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ನಾನು ಸಮ್ ಇಂಪಾರ್ಟೆಂಟ್ ಫಾರ್ಮುಲಾ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಅದನ್ನೆಲ್ಲ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡು ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಯಾಕೆ ಅಂದರೆ ಈ ವಿಡಿಯೋ ಮಾಡೋ ಪರ್ಪಸ್ ಏನಂದರೆ ಯೂಸ್ಫುಲ್ ಆಗುತ್ತೆ, ಸ್ವಲ್ಪ ಓದೋ ಮಕ್ಕಳಿಗೆ ಎಲ್ಲ ಯೂಸ್ಫುಲ್ ಆಗುತ್ತೆ. ಅಂದರೆ 8th 9th 10th ಏನಿರ್ತಾರಲ್ಲ ಆ ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗಲಿ ಅನ್ನೋ ಕಾರಣದಿಂದ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡಿ, ಹಾಗೆ ಈ ವಿಡಿಯೋನ ಸ್ವಲ್ಪ ಶಾರ್ಟಾಗೆ ಮಾಡೋಣ ಅಂದ್ಬಿಟ್ಟು ಶಾರ್ಟಾಗೆ ಮಾಡಿದ್ದೀನಿ. ಅಂದರೆ ತುಂಬ ಲೆಂತ್ ಏನಿಲ್ಲ. ಅಂದರೆ ಫಾರ್ಮುಲಾಸ್ ಎಷ್ಟಿದೆ ಅದನ್ನೆಲ್ಲ ಹಾಕಿ ಒಂದು ಕಡೆ ಬರೆದಿಟ್ಕೊಂಡು ಒಂದು ಲೀಸ್ಟ್ ಮಾಡಿಟ್ಕೊಂಡು ಒಂದು ಬುಕ್ಕಲ್ಲಿ, ಆಮೇಲೆ ಅದನ್ನು ನಾನು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ಹೇಳ್ತಾ ಹೋದರೆ ನಿಮಗೆ ಅರ್ಥ ಆಗಲ್ಲ, ಏಕೆಂದರೆ ಬರ್ಕೊಳೋದಕ್ಕೆ. ಅದಕ್ಕೋಸ್ಕರ ಈ ಥರ ಒಂದು ಬುಕ್ಕಲ್ಲಿ ಬರೆದ್ಬಿಟ್ಟು ನಿಮಗೆ ವಿಡಿಯೋ ಮಾಡಿ ಹಾಕಿದ್ರೆ ಬೇಕಿದ್ರೆ ನೀವು ಸ್ಲೋಗೆ ಮಾಡಿಕೊಂಡು ವಿಡಿಯೋನ ನೋಡ್ಬೋದು ಅನ್ನೋ ಕಾರಣದಿಂದ ನಾನು ಈ ಥರ ಮಾಡಿದ್ದೀನಿ. ಫಸ್ಟಿಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಕೊಡೋದಕ್ಕೆ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಫಾರ್ಮುಲಾಸ್ ಏನಿದೆ ಮ್ಯಾಥ್ಸಲ್ಲಿರೋದು, ಈ ಮ್ಯಾಥ್ಸಲ್ಲಿರುವಂತಹ ಫಾರ್ಮುಲಾಸು ಯಾಕೆ ಈ ಥರ ಫಾರ್ಮುಲಾಸ್ನ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಅಂದರೆ, ಇದನ್ನು ನೋಡಿದ ತಕ್ಷಣ ನಾವು ಡೈಲಿ ಒನ್ಸ್, ಅಂದರೆ ಓದೋ ಮಕ್ಕಳಿಗೆ ಯಾರಿರ್ತಾರಲ್ಲ ಅವರೆಲ್ಲ ಡೈಲಿ ಒನ್ಸ್ ಇದನ್ನು ರಿವೈಸ್ ಮಾಡ್ತಾ ಬಂದರೆ ಅವರಿಗೆ ಅಷ್ಟಾಗಿ ಕಷ್ಟ ಅನಿಸೋದಿಲ್ಲ ಮ್ಯಾಥ್ಸ್. ಅದಕ್ಕೋಸ್ಕರ ನಾನು ಈ ಫಾರ್ಮುಲಾಸ್ನ ಒಂದು ಕಡೆ ಬರೆದಿಟ್ಟಿದ್ದೀನಿ. ಅಂದರೆ ಇದರ ಉದ್ದೇಶ ಏನಪ್ಪ ಅಂದರೆ, 10th ನಮಗೇನಾದರೂ ಪ್ರಾಬ್ಲಮ್ ಗೊತ್ತಿಲ್ಲ ಅಂದರೆ ಬೇಕಿದ್ರೆ ನಾವು ಈ ಥರ ಅಂದರೆ ಸೂತ್ರಗಳು ಅಂತಾರೆ ಕನ್ನಡದಲ್ಲಿ, ಈ ಥರ ಫಾರ್ಮುಲಾಸ್ನ ಒಂದು ಲೈನ್ ಬರೆದ್ರೆ 1 ಮಾರ್ಕ್ ಇರುತ್ತೆ. ಅದಕ್ಕೋಸ್ಕರ ಈ ಫಾರ್ಮುಲಾನಾದರೂ ಬೈ-ಹ್ಯಾರ್ಟ್ ಮಾಡಿದ್ರೆ ಸ್ವಲ್ಪ ಪಾಸಿಂಗ್ ಮಾರ್ಕ್ಸ್ ಆದರೂ ತಗೋಬೋದು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೀನಿ. ಈ ಫಾರ್ಮುಲಾಸ್ ಎಷ್ಟಿದೆ ಅಂದರೆ 33 ಫಾರ್ಮುಲಾಸ್ನ, ನನಗೆ ಗೊತ್ತಿರೋವಂಥ ಫಾರ್ಮುಲಾಸು 33. ಆ 33 ಫಾರ್ಮುಲಾಸ್ನ ನಾನು ಈ ಥರ ಬರೆದಿಟ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ನಿಮಗೆ 10th ಅಂದರೆ 8th 9th 10th ಏನಿದ್ದಾರಲ್ಲ ಆ ಮಕ್ಕಳಿಗೆ ಯಾವ್ಯಾವ್ದು ಬೇಕು ಅಂದರೆ ಬರೀ ಸ್ವಲ್ಪ ಮಾತ್ರನೇ ಬೇಕಾಗುತ್ತೆ. 33 ಏನು ಅವಶ್ಯಕತೆ ಇಲ್ಲ. ಅದು ಅಂದರೆ 10th ಆದಮೇಲೆ ಯಾರೆಲ್ಲ ಮ್ಯಾಥ್ಸ್ ತೊಗೊತಾರಲ್ಲ ಅವರಿಗೆ ಬೇಕಾಗುತ್ತೆ ಫಾರ್ಮುಲಾಸು ಜಾಸ್ತಿ. 33 ಬೇಕಾಗುತ್ತೆ. ಅಂಥವ್ರು ಕೂಡ ಈ ವಿಡಿಯೋನ ನೋಡ್ಬೋದು. ಯಾರೆಲ್ಲ ಮತ್ತು ಈ ಪೇರೆಂಟ್ಸ್ಗಳು ನೋಡ್ತಿರ್ತಾರಲ್ಲ ಈ ವಿಡಿಯೋಸ್ನ, ಅವರೆಲ್ಲ ಈ ಥರ ಒಂದು ವಿಡಿಯೋ ಹಾಕ್ಬಿಟ್ಟು ಆಮೇಲೆ ನೋಟ್ಬುಕ್ಕಲ್ಲಿ ಈ ಥರ ಬರ್ಸಿದ್ರೆ ಡೈಲಿ ಒನ್ಸ್ ಅದನ್ನು ರಿವೈಸ್ ಮಾಡೋದ್ರಿಂದ ನಿಮ್ಮ ಮಕ್ಕಳುಗಳಿಗೆ ಅಷ್ಟು ಕಷ್ಟ ಆಗೋಲ್ಲ. ಮ್ಯಾಥ್ಸ್ ಅಂದ್ರೇ ತುಂಬ ಕಷ್ಟ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ಈ ಥರ ಫಾರ್ಮುಲಾಸ್ನ ಬೈ-ಹ್ಯಾರ್ಟ್ ಮಾಡಿಸ್ತಾ ಬಂದರೆ ಆಮೇಲೆ ಟೀಚರ್ಸ್ ಏನಿದ್ದಾರಲ್ಲ ಅವರು ಹೇಳ್ತಿದ್ದಂಗೆ ಇವರಿಗೆ ಗೊತ್ತಾಗುತ್ತೆ ಈ ಫಾರ್ಮುಲಾಸ್ ಇದೇನೆ. ನಾವು ಇದನ್ನು ನೋಡಿಕೊಂಡ್ರೆ, ನಾವು ಆಲ್ರೆಡಿ ನೋಟ್ ಮಾಡಿ ಇಟ್ಕೊಂಡಿದ್ರೆ ಅವ್ರು ಹೇಳ್ತಿದ್ದಂಗೆ ನಮಗೆ ಅರ್ಥ ಆಗಿಬಿಡುತ್ತೆ. ಅಂದರೆ ಕೆಲವೊಬ್ಬರಿಗೆ ಓದೋಕ್ಕೆ ಕೂಡ ಬರೋಲ್ಲ, A² B² ಆ ಥರ ಓದೋಕ್ಕೂ ಬರೋದಿಲ್ಲ, A³ ಅದನ್ನು ಓದೋಕ್ಕೂ ಬರೋದಿಲ್ಲ. ಅಂಥವರು ಬೇಕಿದ್ದರೆ ನಿಮ್ಮ ಟೀಚರ್ಸ್ ಇರ್ತಾರಲ್ಲ, ಅಂದರೆ ಟೀಚರ್ಸ್ ಫ್ರೀಯಾಗಿದ್ದಾಗ ಅವ್ರ ಹತ್ರ ಕೇಳಿ ಓದಿಸ್ಕೊಂಡ್ರೆ ನಿಮಗೆ ಬೇಗ ಕಲ್ತ್ಕೊಬೋದು. ಆಮೇಲೆ ಟ್ಯೂಷನ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಅಂದರೆ 8th 9th 10th ಅವ್ರಿಗೆ ಟ್ಯೂಷನ್ ತೊಗೊತಿರ್ತಾರಲ್ಲ ಅವ್ರಿಗೂ ಕೂಡ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕೆ ಅಂದರೆ ಇದನ್ನೆಲ್ಲ ಒಂದು ಕಡೆ ಬರೆಸ್ಬಿಟ್ರೆ ಆಮೇಲೆ ಆ ಥರ ಪ್ರಾಬ್ಲಮ್ಸ್ಗಳು ಬಂದ ತಕ್ಷಣ ಈ ಥರ ಸಾಲ್ವ್ ಮಾಡ್ಬೋದು, 5 ನಿಮಿಷದಲ್ಲಿ ಸಾಲ್ವ್ ಮಾಡ್ಬೋದು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಇದೇ ಥರ ಮ್ಯಾಥ್ಸ್